ಹಂತಗಳಲ್ಲಿ ಸರಿಗಮಪ ಅಂತಿಮ ಸುತ್ತಿಗೆ ಬಂದುಬಿಟ್ಟಿದೆ ನೋಡಿ. ಈ ಮೊದಲು ಟಿಕೆಟ್ ಫಿನಾಲೆ ನಡೆಸಲಾಯಿತು, ಆ ಬಳಿಕ ಸೆಮಿಫೈನಲ್ ಕೂಡ ನಡೆಯಿತು. ಸರಿಗಮಪ ಫಿನಾಲೆಯಲ್ಲಿ ಶಿಫಾನಿ ಸ್ವಾಮಿ ಅವರು ಗೆದ್ದು ಬಿದ್ದಿದ್ದಾರೆ. ಸರಿಗಮಪ ಸೀಸನ್ 21 ವಿನ್ನರ್ ಆಗಿ ಬೀದರ್ನ ಶಿಫಾನಿ ಸ್ವಾಮಿ ಹೊರಬಿದ್ದಿದ್ದಾರೆ. ಅದ್ಭುತ ಕಂಠದ ಮೂಲಕ ಎಲ್ಲರ ಗಮನ ಸೆಳೆದಂತ ಅವರಿಗೆ ವಿಜಯದ ಕಿರೀಟ ಸಿಕ್ಕಿದೆ. ಅವರ ಪ್ರತಿಭೆಯನ್ನ ಗುರುತಿಸಿ ಜಿ ಕನ್ನಡ ಸರಿಗಮಪ ಶೋಗೆ ಅವಕಾಶ ನೀಡಿತು ನೋಡಿ. ಈ ಅವಕಾಶವನ್ನ ಅವರು ಉತ್ತಮವಾಗಿ ಬಳಸಿಕೊಂಡು ವಿನ್ ಕೂಡ ಆಗಿದ್ದಾರೆ. ಶಿವಾನಿ ಸ್ವಾಮಿಗೆ ಅಭಿಮಾನಿಗಳು ಹಾಗೂ ಆಪ್ತರ ಅಭಿಮಾನಿಗಳು ಒಂದಿಷ್ಟು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಆರಾಧ್ಯ ರಾವ್ ಅವರು ಮೊದಲ ರನ್ನರ್ ಅಪ್ ಆಗಿದ್ದಾರೆ. ಇವರು ಕೂಡ ನೇರವಾಗಿ ಫಿನಾಲೆ ಟಿಕೆಟ್ ಸಿಕ್ಕಿತ್ತು. ಅವರು ರನ್ನರ್ ಅಪ್ ಸ್ಥಾನಕ್ಕೆ ಒಂದಿಷ್ಟು ಗಿಟ್ಟಿಸಿಕೊಂಡಿದ್ದಾರೆ, ಒಂದಿಷ್ಟು ಖುಷಿ ಪಟ್ಟಿದ್ದಾರೆ. ಇವರೇ ವಿನ್ ಆಗಬೇಕು ಎಂಬುದು ಅನೇಕರ ಒಂದಿಷ್ಟು ಆಸೆ ಆಗಿತ್ತು. ಇನ್ನು ಈ ಬಾರಿ ಟಾಪ್ ಮೂವರ್ ಅಲ್ಲಿ ಇದ್ದವರು ಮಹಿಳಾ ಸ್ಪರ್ಧಿಗಳೇ ಆಗಿದ್ರು ಅನ್ನೋದು ವಿಶೇಷತೆ. ಸರಿಗಮಪ ಸೀಸನ್ 21 ಒಂದಿಷ್ಟು ವಿನ್ನರ್ ಆಗಿ ಹೊರಬಿದ್ದಿದ್ದಾರೆ. ಬಾಳು ಬೆಳಗುಂದಿ ಅವರು ವಿನ್ ಆಗ್ತಾರೆ ಅನ್ನುವಂಥದ್ದು ಬಹಳಷ್ಟು ಕಡೆ ಓಡಾಡ್ತಾ ಇತ್ತು, ನಾವು ನೋಡ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ವಿವಿಧ ಹಂತಗಳಲ್ಲಿ ಸರಿಗಮಪ ಅಂತಿಮ ಸುತ್ತಿಗೆ ಬಂದುಬಿಟ್ಟಿದೆ ನೋಡಿ. ಈ ಮೊದಲು ಟಿಕೆಟ್ ಫಿನಾಲೆ ನಡೆಸಲಾಯಿತು, ಆ ಬಳಿಕ ಸೆಮಿಫೈನಲ್ ಕೂಡ ನಡೆಯಿತು. ಸರಿಗಮಪ ಫಿನಾಲೆಯಲ್ಲಿ ಶಿಫಾನಿ ಸ್ವಾಮಿ ಅವರು ಗೆದ್ದು ಬಿದ್ದಿದ್ದಾರೆ. ಉಳಿದವರಿಗೆ ಯಾವ ಸ್ಥಾನ ಎಂಬ ಇಲ್ಲಿಯವರೆಗೆ ಒಂದಿಷ್ಟು ಮಾಹಿತಿಯನ್ನು ಸಿಕ್ಕಿರುವಂಥದ್ದು. ಸರಿಗಮಪ ಸೀಸನ್ 21 ವಿನ್ನರ್ ಆಗಿ ಬೀದರ್ನ ಶಿಫಾನಿ ಸ್ವಾಮಿ ಹೊರಬಿದ್ದಿದ್ದಾರೆ. ಅದ್ಭುತ ಕಂಠದ ಮೂಲಕ ಎಲ್ಲರ ಗಮನ ಸೆಳೆದಂತ ಅವರಿಗೆ ವಿಜಯದ ಕಿರೀಟ ಸಿಕ್ಕಿದೆ ನೋಡಿ. Zee5 OTT ಜೂನ್ 5 ಎಪಿಸೋಡ್ ಪ್ರಸಾರ ಕಂಡಿತು. ಶಿವಾನಿ ಸ್ವಾಮಿ ಕಷ್ಟದಿಂದ ಮೇಲೆ ಬಂದವರು, ಅವರ ಪ್ರತಿಭೆಯನ್ನ ಗುರುತಿಸಿ ಜಿ ಕನ್ನಡ ಸರಿಗಮಪ ಶೋಗೆ ಅವಕಾಶ ನೀಡಿತು ನೋಡಿ. ಈ ಅವಕಾಶವನ್ನ ಅವರು ಉತ್ತಮವಾಗಿ ಬಳಸಿಕೊಂಡು ವಿನ್ ಕೂಡ ಆಗಿದ್ದಾರೆ ನೋಡಿ. ವಿನ್ನರ್ ಪಟ್ಟವನ್ನ ಅಲಂಕರಿಸಿದ್ದಾರೆ. ಶಿವಾನಿ ಸ್ವಾಮಿಗೆ ಅಭಿಮಾನಿಗಳು ಹಾಗೂ ಆಪ್ತರ ಅಭಿಮಾನಿಗಳು ಒಂದಿಷ್ಟು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಈ ವಿಷಯವು ಅವರ ಸಂಗೀತ ಜೀವನಕ್ಕೆ ಮತ್ತಷ್ಟು ಮೈಲೇಜ್ ಅನ್ನು ನೀಡುವ ಸಾಧ್ಯತೆ ಇದೆ ನೋಡಿ. ಜಿ ಕನ್ನಡದಲ್ಲಿ ಜೂನ್ 7 ಎಪಿಸೋಡ್ ಪ್ರಸಾರ ಕಾಣಲಿದೆ. ಇನ್ನು ಆರಾಧ್ಯ ರಾವ್ ಅವರು ಮೊದಲ ರನ್ನರ್ ಅಪ್ ಆಗಿದ್ದಾರೆ. ಶಿವಾನಿ ಜೊತೆ ಇವರಿಬ್ಬರು ಕೂಡ ನೇರವಾಗಿ ಫಿನಾಲೆ ಟಿಕೆಟ್ ಸಿಕ್ಕಿತ್ತು. ಅವರು ರನ್ನರ್ ಅಪ್ ಸ್ಥಾನಕ್ಕೆ ಒಂದಿಷ್ಟು ಗಿಟ್ಟಿಸಿಕೊಂಡಿದ್ದಾರೆ, ಒಂದಿಷ್ಟು ಖುಷಿ ಪಟ್ಟಿದ್ದಾರೆ. ಇವರೇ ವಿನ್ ಆಗಬೇಕು ಎಂಬುದು ಅನೇಕರ ಒಂದಿಷ್ಟು ಆಸೆ ಆಗಿತ್ತು. ಎರಡನೇ ರನ್ನರ್ ಅಪ್ ಆಗಿ ರಶ್ಮಿ ಅವರಿದ್ದಾರೆ. ಇನ್ನು ಈ ಬಾರಿ ಟಾಪ್ ಮೂವರ್ ಅಲ್ಲಿ ಇದ್ದವರು ಮಹಿಳಾ ಸ್ಪರ್ಧಿಗಳೇ ಆಗಿದ್ರು ಅನ್ನೋದು ವಿಶೇಷತೆ. ಫಿನಾಲೆ ಒಟ್ಟು 6 ಮಂದಿ ಇದ್ರು ಅನ್ನುವಂಥದ್ದು. ನಿಜಕ್ಕೂ ಕೂಡ ಶಿವಾನಿ ಅವರು ಪ್ರಮುಖವಾಗಿ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ. ಅದರಲ್ಲೂ ಕೂಡ ಶಿವಾನಿ ಸ್ವಾಮಿ ಅಂತಂದ್ರೆ ಇಡೀ ಸಂಗೀತ ಕುಟುಂಬ, ಆ ಕುಟುಂಬದಿಂದ ಬಂದಂತ ಶಿವಾನಿ ಅವರು ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಯಾವುದೇ ಒಂದು ಸಂಗೀತವನ್ನ ಕೊಟ್ಟಂತ ಸಂದರ್ಭದಲ್ಲಿ, ಯಾವುದೇ ಒಂದು ಹಾಡನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದ್ಭುತವಾದಂತ ಕಂಠ ಆಯಿತು. ಸೊ ಆ ಮೂಲಕ ಇದೀಗ ಸರಿಗಮಪ ಸೀಸನ್ 21 ಒಂದಿಷ್ಟು ವಿನ್ನರ್ ಆಗಿ ಹೊರಬಿದ್ದಿದ್ದಾರೆ. ಸಾಕಷ್ಟು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಬಾಳು ಬೆಳಗುಂದಿ ಅವರು ವಿನ್ ಆಗ್ತಾರೆ ಅನ್ನುವಂಥದ್ದು ಬಹಳಷ್ಟು ಕಡೆ ಓಡಾಡ್ತಾ ಇತ್ತು, ನಾವು ನೋಡ್ತಾ ಇದ್ದೀವಿ. ಸರಿಗಮಪ ಸೀಸನ್ 21 ವಿನ್ನರ್ ಆಗಿ ಹೊರಬಿದ್ದಿರುವಂತಹ ಶಿವಾನಿ ಸ್ವಾಮಿ ಅವರು ಹೊರಬಿದ್ದಿರುವಂಥದ್ದು ಅದ್ಭುತ ಕಂಠದ ಮೂಲಕ. ಅಂದ್ರೆ ಬಾಳು ಬೆಳಗುಂದಿ ಯಾಕೆ ವಿನ್ ಆಗಲಿಲ್ಲ, ಯಾಕೆ ವಿನ್ನರ್ ಆಗಲಿಲ್ಲ, ರನ್ನರ್ ಅಪ್ ಆದ್ರ ಎಸ್ನೇ ರನ್ನರ್ ಅಪ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಅಭಿಮಾನಿಗಳು ಸಹಜವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಕೆಲವೊಂದಿಷ್ಟು ಅಭಿಮಾನಿಗಳು ಸಹಜವಾಗಿ ಮತ್ತೊಂದು ಮಾತಾಡುವಂಥದ್ದು ಏನಪ್ಪಾ ಅಂತಂದರೆ, ಅದು ಇಷ್ಟು ದಿನಗಳ ಕಾಲ ಕೇವಲ ಬಾಳು ಬೆಳಗುಂದಿ ಅವರನ್ನ ಇವರು ಬಳಸ್ಕೊಂಡಿದ್ದು TRPಗೋಸ್ಕರ ಮಾತ್ರ. ಹೌದು, ನಿಜಕ್ಕೂ ಕೂಡ TRPಗೋಸ್ಕರ ಮಾತ್ರ ಬಾಳು ಬೆಳಗುಂದಿ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಅದ್ಭುತ ಕಂಠ ಹೇಳ್ತಾರೆ, ಭಾರಿ ಅದ್ಭುತವಾಗಿ ಹಾಡ್ತಾರೆ ನೋಡಿ. ಯಾವುದೇ ಒಂದು ಶೋ ನಡಿಬೇಕಂತಂದ್ರೆ TRP ಭಾಳ ಮುಖ್ಯವಾಗುತ್ತೆ. ಸೊ ಸಪೋಸ್ ಮಾಧ್ಯಮ ಹಿಡ್ಕೊಂಡು ಕೂಡ TRP ಇಲ್ಲ ಅಂತಂದ್ರೆ ಆ ಚಾನಲ್ಗೆ ಒಂದಿಷ್ಟು ವ್ಯಾಲ್ಯೂ ಇರೋದಿಲ್ಲ, ಏನೂ ಕೂಡ ಇರೋದಿಲ್ಲ. ಒಂದು ಶೋಗೆ ಒಂದು ಗತ್ತು, ಒಂದು ಗಾಂಭೀರ್ಯತೆ ಬರಬೇಕಂತಂದ್ರೆ ಒಂದು TRP ಬಹಳ ಮುಖ್ಯ. ಅದರಲ್ಲಿ ಪ್ರಮುಖವಾಗಿ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಇವರಿಂದಾನೇ ಇಷ್ಟು TRP ಇದೆ, ಇವರಿಂದಾನೇ ಇಷ್ಟು ಅಭಿಮಾನಿಗಳು ನೋಡ್ತಾರೆ, ಇವರಿಂದಾನೇ ಒಂದು ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಎಲ್ಲ ಒಂದೊಂದು ಭಾಗದಿಂದ ಒಬ್ಬರು TRP ಕ್ಯಾಂಡಿಡೇಟ್ ಅನ್ನು ಕರ್ಕೊಂಡ್ಬಂದ್ರೆ ಸಾಕು, ಒಂದಿಷ್ಟು ಚಾನಲ್ ನಡೆಯುತ್ತೆ ಅನ್ನೋದು. ಯಾಕಂದ್ರೆ ಹಾಕಿರುವಂಥ ದುಡ್ಡು ಕೂಡ ಬರಬೇಕು, ಎಲ್ಲರೂ ಕೂಡ ಅವರವರ ಪರ್ಸನಲ್ ಇದ್ದೇ ಇರುತ್ತೆ ಸಹಜವಾಗಿ. ಯಾಕಂದ್ರೆ ಅಷ್ಟೊಂದು ವರ್ಕರ್ಗಳು ಇರ್ತಾರೆ, ಪ್ರೊಡಕ್ಷನ್ ಇರುತ್ತೆ, ಎಲ್ಲವೂ ಕೂಡ ನಡೆಸ್ಬೇಕಲ್ವಾ, ಅದಕ್ಕೆ ದುಡ್ಡು ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೆ TRP ಬಹುಮುಖ್ಯವಾಗುತ್ತೆ. ಆದ್ರೆ ಇದೀಗ ಸರಿಗಮಪ ಸೀಸನ್ 21 ವಿನ್ನರ್ ಬಾಳು ಬೆಳಗುಂದಿ ಆಗ್ತಾರೆ
ಅನ್ನುವಂಥದ್ದು ಸಾಕಷ್ಟು ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರಲ್ಲ, ಅವರೆಲ್ಲರೂ ಕೂಡ ಇದೀಗ ಶಾಂತವಾಗಿಬಿಟ್ಟಿದ್ದಾರೆ. ಸಾಕಷ್ಟು ಜನ ಕಮೆಂಟ್ ಕೂಡ ಈಗ ಆರಂಭ ಮಾಡ್ತಾರೆ, ಯಾಕ್ರಿ TRPಗೋಸ್ಕರ ಮಾತ್ರ ಈ ಚಾನಲ್ಲು. ಹನುಮಂತ ಲಮಾಣಿ ಅವರು ಆದ ನಂತರ ಅದಂದ್ರೆ ಪ್ರಮುಖವಾಗಿ ಹನುಮಂತ ಲಮಾಣಿ ಅವರಿಗೆ ಯಾವ ರೀತಿಯಾಗಿ ಹೋಟ್ ಬಿತ್ತಲ್ಲ, ಅದಾದ ನಂತರ ಬಿದ್ದಿದ್ದೇ ಈಗ ಬಾಳು ಬೆಳಗುಂದಿ ಅವರಿಗೆ. ಅದು ಕೂಡ ಹಾವೇರಿ ಮೂಲತದವನು ಆಗಿರೋದ್ರಿಂದಾಗಿ ಈ ಭಾಗದ ಜನರಿಗೆ ಒಂದಿಷ್ಟು ಹೆಮ್ಮೆ ಆಗಿತ್ತು. ನೋಡಪ್ಪ, ಒಂದು ಕಡೆ ಹನುಮಂತ ಒಂದು ಕಡೆ ವಿನ್ ಆಗಿ ಬಂದಿದ್ದ, ಈಗ ಬಾಳು ಬೆಳಗುಂದಿ ಕೂಡ ವಿನ್ ಆಗಿ ಬರ್ತಾರೆ ಅನ್ನುವಂಥ ಖುಷಿಯಲ್ಲಿದ್ದರು. ಆದರೆ ಇದೀಗ ಸಿಗಲಿಲ್ಲ. ಮತ್ತೊಂದು ಖುಷಿ ಏನಪ್ಪ ಅಂತಂದರೆ, ಶಿವಾನಿ ಅವರಿಗೆ ನಿಜಕ್ಕೂ ಕೂಡ ಅದು ಯಾರಿಗೆ ಸಿಗಬೇಕು, ಯಾರಿಗೆ ಅದನ್ನು ದೊರಕಬೇಕು ಅನ್ನೋದು ಅವರಿಗೆ ಕಷ್ಟಪಟ್ಟವ್ರಿಗೆ ಗೊತ್ತಿರುತ್ತೆ. ನಿಜಕ್ಕೂ ಕೂಡ ಬೀದರ್ನ ಶಿವಾನಿ ಸ್ವಾಮಿ ಇದ್ದಾರಲ್ಲ, ಭಾಳ ಅದ್ಭುತವಾಗಿ ಹಾಡ್ತಿದ್ದರು. ಅವರ ಹಾಡುಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರ ಅದ್ಭುತವಾದಂಥ ಸಂಗೀತ ಏನೇ ಕೊಟ್ಟರೂ ಕೂಡ ಬಹಳ ಲೀಲಾಜಾಲವಾಗಿ ಒಂದಿಷ್ಟು ಹಾಡುಗಳನ್ನ ಹಾಡುವ ಮೂಲಕ ಎಲ್ಲರ ಮನಸ್ಸನ್ನು ಗೆಲ್ತಾ ಇದ್ದುದು ಶಿವಾನಿ ಸ್ವಾಮಿ ಅಂತಾನೆ ಹೇಳ್ಬೋದು. ಸೊ ಇದೀಗ ಶಿವಾನಿ ಸ್ವಾಮಿ ಅವರಾಗಿರ್ಬೋದು, ಆರಾಧ್ಯ ಆಗಿರ್ಬೋದು, ರಶ್ಮಿ ಆಗಿರ್ಬೋದು, ಇವರು ಆದರೆ ಒಬ್ಬೊಬ್ಬರಾಗಿ ಪ್ರಮುಖವಾಗಿ 3 ಮಹಿಳೆಯರು ಇದೀಗ ಜಯವನ್ನು ಸಾಧಿಸಿರುವಂಥದ್ದು ತುಂಬ ಖುಷಿ ವಿಚಾರ. ಆದರೆ ಕೆಲವೊಂದಿಷ್ಟು ಬಾಳು ಬೆಳಗುಂದಿ ಅಭಿಮಾನಿಗಳಿಗೆ ಒಂದಿಷ್ಟು ನಿರಾಸೆಯೂ ಕೂಡ ಆಗುತ್ತೆ, ಯಾಕೆ ಗೆಲ್ಲಿಲ್ಲ, ಏನು ಕತೆ ಅನ್ನುವಂಥ ಲೆಕ್ಕಾಚಾರ ತಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕೇವಲ ಒಂದು ಈ ಯಾರಿಗೆ ಪ್ರತಿಭೆ ಇದೆ, ಯಾರಿಗೆ ಸಲ್ಲಬೇಕು ಅವರಿಗೆ ಮಾತ್ರ ಆ ಕಪ್ಪು ಸಲ್ಲುತ್ತೆ ಅಂತಾನೆ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.